Hi guys, welcome back to ABG Spoken English Classes. ಇವತ್ತಿನ ಈ ತರಗತಿಯಲ್ಲಿ ನಾವು 10ನೆಯ ತರಗತಿಯ ಲೆಸನ್ ನಂಬರ್ 1 ಅ ಹೀರೋ ಈ ಒಂದು ಪಾಠದ ಮೇಲೆ ನಿಮಗೆ ಕೇಳಬಹುದಾದ ಮೋಸ್ಟ್ ಲಕ್ಕಿ ಕ್ವಶನ್ ಮತ್ತು ಆನ್ಸರ್ಗಳನ್ನು ಇವತ್ತು ಚರ್ಚೆ ಮಾಡ್ತಾ ಸಾಗೋಣ. ಸೊ ಸ್ನೇಹಿತರೆ, ಈ ಒಂದು ಪಾಠದ ಮೇಲೆ 3 ಅಂಕದ ಅಂದರೆ 3 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳು ಬರುತ್ತವೆ. ಸೊ ಹಾಗಾದರೆ ಯಾವ ಲೆಸನ್ಗಳ ಮೇಲೆ ಎಷ್ಟು ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನುವಂಥ ವಿಚಾರವನ್ನು ಕುರಿತು ಮೊದಲಿಗೆ ನೋಡಿ, ನಂತರದಲ್ಲಿ ಆ ಹೀರೋ ಲೆಸನ್ ಮೇಲೆ ಬರುವಂತಹ ಮೋಸ್ಟ್ ಲಕ್ಕಿ ಕ್ವಶನ್ಗಳನ್ನು ಡಿಸ್ಕಷನ್ ಮಾಡ್ತಾ ಸಾಗೋಣ ಬನ್ನಿ. ಆತ್ಮೀಯ ವಿದ್ಯಾರ್ಥಿಗಳೇ, ಟೆಕ್ಸ್ಚುವಲ್ ಟಾಪಿಕ್ಸ್ ಆ್ಯಂಡ್ ಅಲಾಟ್ಮೆಂಟ್ ಆಫ್ ಮಾರ್ಕ್ಸ್ ನೋಡೋಣ. ಅ ಹೀರೋ ಈ ಒಂದು ಲೆಸನ್ ಮೇಲೆ 3 ಅಂಕಗಳು, ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ 2, ಜೆಂಟಲ್ಮೆನ್ ಆಫ್ ರಿಯೋ ಇನ್ ಮೆಡಿಯೋ 3 ಅಂಕಗಳು, ಡಾಕ್ಟರ್ BR ಅಂಬೇಡ್ಕರ್ 2 ಅಂಕಗಳು, ಕಾನ್ಸರ್ಟ್ 2 ಅಂಕಗಳು, ಕಲರ್ಸ್ ಆಫ್ ಸೈಲೆನ್ಸ್ 2 ಅಂಕಗಳು. ಆಮೇಲೆ ಪೊಯಟ್ರಿ ಸೆಕ್ಷನ್ಗೆ ಬಂದಾಗ ಗ್ರ್ಯಾಂಡ್ಮಾ ಕ್ಲೈಂಬ್ಸ್ ಅ ಟ್ರೀ 2 ಅಂಕ, ಕ್ವಾಲಿಟಿ ಆಫ್ ಮರ್ಸಿ 2 ಅಂಕ, ದ ಸಾಂಗ್ ಆಫ್ ಇಂಡಿಯಾ 2 ಅಂಕ, ಜಾಸ್ ಪೋಯಮ್ 2 1 ಅಂಕ, ದ ಬ್ಲೈಂಡ್ ಬಾಯ್ 1 ಅಂಕ, ಸಪ್ಲಿಮೆಂಟ್ರಿ ರೀಡಿಂಗ್ನಲ್ಲಿ ಒಟ್ಟು 2 ಅಂಕ, ನಾರಾಯಣಪುರ ಇನ್ಸಿಡೆಂಟ್ ಮೇಲೆ 1 ಅಂಕ, ಅ ಗ್ರೇಟ್ ಮಾರ್ಟಿಯರ್ ಎವರ್ ಚೆರಿಶ್ಡ್ ಮೇಲೆ 1 ಅಂಕ, ಒಟ್ಟು 24 ಅಂಕಗಳ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳನ್ನು ಪ್ರೋಸ್, ಪೋಯಮ್ ಮತ್ತು ಸಪ್ಲಿಮೆಂಟ್ ರೀಡಿಂಗ್ನಲ್ಲಿ ನಿಮಗೆ ಕೇಳಲಾಗುತ್ತೆ. ಈಗ ಅ ಹೀರೋ ಲೆಸನ್ನ ಮೇಲೆ ಬರಬಹುದಾಗಿರ್ತಕ್ಕಂತಹ ಮೋಸ್ಟ್ ಲಕ್ಕಿ ಕ್ವಶನ್ಗಳನ್ನು ನೋಡ್ತಾ ಸಾಗೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ಚಾಪ್ಟರ್ 1 ಅ ಹೀರೋ. ಸ್ವಾಮಿ wished that the tiger had not spared the boy, which means ಸ್ವಾಮಿ ಇಲ್ಲಿ ಬಯಸುತ್ತಿದ್ದ ಏನಂದರೆ ಆ ಒಂದು ಹುಲಿ ಆ ಹುಡುಗನನ್ನು ಉಳಿಸಬಾರ್ದಾಗಿತ್ತು ಅಂಥೇಳಿ. ಅದರ ಅರ್ಥ ಏನು? he did not want the boy to be alive, he did not want the tiger to be alive, he did not want his father to speak about the article, he did not want his father to join the cricket team. ಸೊ ಸರಿಯಾದ ಆಪ್ಷನನ್ನು ನೀವು ಗಮನಿಸಬೇಕು. he did not want the boy to be alive. ಸ್ವಾಮಿಗೆ ಆ ಹುಡುಗ ಅಥವಾ ಆ ಹುಲಿ ಆತನನ್ನು ಉಳಿಸಬಾರ್ದಾಗಿತ್ತು ಅನ್ನುವಂಥ ವಿಚಾರ ಇತ್ತು ಅನ್ನುವಂಥದ್ದು. ಸೊ ಹೀಗಾಗಿ ಮೊದಲನೇ ಆಪ್ಷನ್ ಸರಿಯಾಗಿದೆ. ಇನ್ನು ಪ್ರಶ್ನೆ ನಂಬರ್ 2ಕ್ಕೆ ಬಂದಾಗ, ಸ್ವಾಮಿ ಸಾ ಅ ಮೂವಿಂಗ್ ಕ್ರಿಯೇಚರ್ ಇನ್ ದ ರೂಮ್, ಇಟ್ ವಾಸ್. ಸ್ವಾಮಿಯು ತನ್ನ ಮಲಗಿಕೊಂಡಿರುವಂತಹ ರೂಮಿನಲ್ಲಿ ಒಂದು ಚಲಿಸುವಂತಹ ಜೀವಿಯನ್ನು ನೋಡಿದ. ಆ ಜೀವಿ ಯಾವುದು? ಹೀಸ್ ಶಾಡೋ, ಆತನ ನೆರಳು, ಅ ಸ್ಕಾರ್ಪಿಯನ್, ಒಂದು ಚೇಳು, ಅ ಮ್ಯಾನ್, ಒಬ್ಬ ಮನುಷ್ಯ, ಅ ಡೆವಿಲ್. ಸರಿಯಾದ ಇಲ್ಲಿ ಉತ್ತರ ಯಾವುದು ಅಂತಂದರೆ ಉತ್ತರ ಸರಿಯಾಗಿರ್ತಕ್ಕಂಥದ್ದು ಅ ಮ್ಯಾನ್ ಸರಿಯಾದಂತಹ ಉತ್ತರವಾಗಿದೆ. ಸೊ ಈಗ 3ನೇ ಪ್ರಶ್ನೆ ನೋಡೋಣ. ಸೊ ಡಿಯರ್ ಸ್ಟೂಡೆಂಟ್ಸ್, 3ನೆಯ ಪ್ರಶ್ನೆ ಈ ರೀತಿಯಾಗಿದೆ. ದ ಬಾಯ್ ಹೂ ಸ್ಟೇಡ್ ಆನ್ ದ ಟ್ರೀ ಫಾರ್ ಹಾಫ್ ಅ ಡೇ ವೇಟಿಂಗ್ ಫಾರ್ ದಿಸ್ ಟು ಹ್ಯಾಪನ್. ಆ ಒಂದು ಗಿಡದಲ್ಲಿ ಉಳಿದಿರ್ತಕ್ಕಂತಹ ಅರ್ಧ ದಿನಗಳ ಕಾಲ ಗಿಡದಲ್ಲಿ ಉಳಿದಿರ್ತಕ್ಕಂಥ ಹುಡುಗ ಈ ಕೆಲಸ ಆಗಲಿ ಅಂತ ಕಾಯ್ತಾ ಇದ್ದ. he wanted to watch the tiger from the top of the tree. ಆತ ಗಿಡದ ಮೇಲೆ ಹತ್ತಿರ್ತಕ್ಕಂಥದ್ದು ಆ ಒಂದು ಹುಲಿಯನ್ನು ನೋಡಲಿಕ್ಕೆ. he wanted someone to kill the tiger. ಆ ಒಂದು ಹುಲಿಯನ್ನು ಯಾರಾದರೂ ಬಂದು ಕೊಲ್ಲಲಿ ಅಂತ ಹೇಳಿ ಕಾಯ್ತಾ ಇದ್ದ. he wanted to take rest for some time. ಆತ ಒಂದಿಷ್ಟು ಸಮಯ ವಿಶ್ರಾಂತಿ ತೆಗೆದುಕೊಳ್ತಾ ಇದ್ದ. he wanted to rest half a day in the tree. ಅವನು ಅರ್ಧ ದಿನದವರೆಗೆ ಗಿಡದಲ್ಲಿ ವಿಶ್ರಾಂತಿ ತೆಗೆದುಕೊಳ್ಬೇಕಂಥೇಳಿ ಅಂದ್ಕೊಂಡಿದ್ದ. ಸರಿಯಾದಂತಹ ಉತ್ತರ ಇಲ್ಲಿ he wanted someone to kill the tiger ಅನ್ನೋದು ಸರಿಯಾದ ಉತ್ತರವಾಗಿದೆ. ಸೊ ಈಗ 4ನೇ ಪ್ರಶ್ನೆ ನೋಡ್ತಾ ಇದ್ದೇವೆ.
According to Swami, a very strong and grown up person might have fought with a tiger. ಸ್ವಾಮಿಯ ಪ್ರಕಾರ ಒಬ್ಬ ಬಲಿಷ್ಠನಾಗಿರ್ತಕ್ಕಂಥ ಮತ್ತು ಬೆಳೆದಿರ್ತಕ್ಕಂಥ ವ್ಯಕ್ತಿ ಮಾತ್ರ ಹುಲಿ ಜೊತೆ ಫೈಟ್ ಮಾಡಿರ್ಬೋದು. ಹೀಸ್ ಹಿಯರ್ ಸ್ವಾಮಿ ಎಕ್ಸ್ಪ್ರೆಸ್ ಹೀಸ್ ವ್ಯೂಸ್ ಆನ್ ದ ಬೇಸಿಸ್ ಆಫ್. ಹಾಗಾದರೆ ಇಲ್ಲಿ ಆತ ವ್ಯಕ್ತಪಡಿಸಿರ್ತಕ್ಕಂಥ ಏನು ಅವಲೋಕನ ಇದೆ ಅದು ಯಾವ ಬೇಸ್ ಮೇಲಿದೆ? ಎಕ್ಸ್ಪೀರಿಯನ್ಸ್, ಅನುಭವ, ವಿಸ್ಡಮ್, ಬುದ್ಧಿವಂತಿಕೆ, ಬಿಲೀಫ್, ನಂಬಿಕೆ, ಆ್ಯಂಡ್ ಇಂಟ್ಯೂಟೇಷನ್. ಇದು ಸರಿಯಾದಂತಹ ಉತ್ತರ ಏನಿದೆ, ಆ ಉತ್ತರ ಬಿಲೀಫ್ ಸರಿಯಾಗಿದೆ. ಇನ್ನು 5ನೆಯ ಪ್ರಶ್ನೆ ನೋಡೋಣ. ಕ್ಯಾನ್ ಯು ಪ್ರೂವ್ ಯು ಹ್ಯಾವ್ ಕರೇಜ್ ದ ಸ್ಟೇಟ್ಮೆಂಟ್ ಆಫ್ ಸ್ವಾಮೀಸ್ ಫಾದರ್ ವಾಸ್. ನಿನಗೆ ಧೈರ್ಯ ಇದೆ ಅನ್ನೋದನ್ನು ನೀನು ಸಾಬೀತುಪಡಿಸ್ತೀಯಾ ಅನ್ನುವಂತಹ ಈ ಹೇಳಿಕೆ, ಸ್ವಾಮಿಯ ತಂದೆ ಏನು ಹೇಳಿಕೆ ಮಾಡಿದ್ದಾರೆ, ಈ ಹೇಳಿಕೆ ಕೊಟ್ಟಿದ್ದಾರೆ, ಅದು ಜೋಕಿಂಗ್ ಆಗಿತ್ತು, ಸೀರಿಯಸ್ ಆಗಿತ್ತು, ಚಾಲೆಂಜಿಂಗ್ ಆ್ಯಂಡ್ ಕಮಾಂಡ್. ಸರಿಯಾದಂತಹ ಉತ್ತರ ಇಲ್ಲಿ ಅದು ಚಾಲೆಂಜಿಂಗ್ ಆಗಿತ್ತು ಅಂತಕ್ಕಂಥದ್ದು. ಇನ್ನು 6ನೆಯ ಪ್ರಶ್ನೆ. ದೇರ್ ಮೈಟ್ ಬಿ ಸ್ಕಾರ್ಪಿಯನ್ಸ್ ಬಿಹೈಂಡ್ ಯುವರ್ ಲಾ ಬುಕ್ಸ್ ಸೇಡ್ ಸ್ವಾಮಿ ಬಿಕಾಸ್ ಹಿ ಹ್ಯಾಡ್ ಸೀನ್ ದೆಮ್ ಅರ್ಲಿಯರ್. ಇಲ್ಲಿ ಸ್ವಾಮಿ ಹೇಳ್ತಾ ಇದ್ದ ನಿಮ್ಮ ಲಾ ಪುಸ್ತಕಗಳ ಹಿಂದ್ಗಡೆ ಚೇಳುಗಳಿರಬಹುದು ಅಂತ ಹೇಳ್ತಾ ಇದ್ದ. ಈ ಒಂದು ಸ್ಟೇಟ್ಮೆಂಟನ್ನು ಸ್ವಾಮಿ ಏಕೆ ಹೇಳ್ದ? ಹಿ ಹ್ಯಾಡ್ ಸೀನ್ ದೆಮ್ ಅರ್ಲಿಯರ್, ಇದಕ್ಕಿಂತ ಮುಂಚೆ ಆತ ನೋಡಿದ್ದ, ಅಥವಾ ದೇರ್ ವೇರ್ ಲಾಟ್ ಆಫ್ ಸ್ಕಾರ್ಪಿಯನ್ಸ್ ಇನ್ ದ ಆಫೀಸ್ ರೂಮ್, ಆಫೀಸ್ ರೂಮಲ್ಲಿ ಇಂತಹ ಭಾಳಷ್ಟು ಸ್ಕಾರ್ಪಿಯನ್ಸ್ ಇದ್ವು. ಇಟ್ ವಾಸ್ ಟ್ರಿಕ್ ಟು ಎಸ್ಕೇಪ್ ಫ್ರಾಮ್ ಹಿಸ್ ಫಾದರ್, ಅವರ ತಂದೆಯಿಂದ ತಪ್ಪಿಸಿಕೊಳ್ಳುವಂತಹ ತಂತ್ರವಾಗಿತ್ತು. ಸ್ಕಾರ್ಪಿಯನ್ಸ್ ಹ್ಯಾಡ್ ಬಿಟನ್ ಹಿಮ್ ಇನ್ ದ ಆಫೀಸ್ ರೂಮ್, ಮತ್ತು ಆ ಒಂದು ಚೇಳುಗಳು ಆತನನ್ನು ಆಫೀಸ್ ರೂಮ್ನಲ್ಲಿ ಕಚ್ಚಿದ್ದವು. ಸರಿಯಾದಂತಹ ಉತ್ತರ ಸಿ. ಇಟ್ ವಾಸ್ ದ ಟ್ರಿಕ್ ಟು ಎಸ್ಕೇಪ್ ಫ್ರಾಮ್ ಹಿಸ್ ಫಾದರ್. ಸೊ ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಇದ್ದೇವೆ ಸ್ನೇಹಿತರೆ, ಅದು ಪ್ರಶ್ನೆ ನಂಬರ್ 7. ಪ್ರಶ್ನೆ ನಂಬರ್ 7 ನೋಡ್ತಾ ಇದ್ದೇವೆ. ಅ ಫ್ರೈಟ್ನಿಂಗ್ ಡ್ರೀಮ್ ಚೂಸ್ ದ ಒನ್ ವರ್ಡ್ ಅಂತ ಹೇಳಲಾಗಿದೆ. ಇಲ್ಲಿ ಫ್ರೈಟ್ನಿಂಗ್ ಡ್ರೀಮ್ ಅಂದರೆ ಏನು? ಡೇ ಡ್ರೀಮ್, ದಿನದ ಹೊತ್ತಿನ ಕನಸು, ನೈಟ್ ಮೇರ್ ಅಥವಾ ದುಸ್ವಪ್ನ, ಕೆಟ್ಟ ಸ್ವಪ್ನಗಳು, ಫ್ಯಾಂಟಸಿ ಆ್ಯಂಡ್ ವಿಷನ್. ಸರಿಯಾದಂಥ ಉತ್ತರ ನೈಟ್ ಮೇರ್. ಅ ಪರ್ಸನ್ ಹೂ ಎಂಟರ್ಸ್ ಅ ಬಿಲ್ಡಿಂಗ್ ಇನ್ ಆರ್ಡರ್ ಟು ಸ್ಟೀಲ್ ಈಸ್ ಕಾಲ್ಡ್. ಒಬ್ಬ ವ್ಯಕ್ತಿ ಒಂದು ಬಿಲ್ಡಿಂಗನ್ನು ಕಳ್ಳತನ ಮಾಡಲಿಕ್ಕೆ ಹೋಗ್ತಕ್ಕಂಥವನಿಗೆ ಏನು ಕರೀತಾ ಇದ್ದೇವೆ ನಾವು? ಬರ್ಗ್ಲರ್, ಪಿಕ್ ಪಾಕೆಟರ್, ವಿಲನ್ ಆರ್ ಫೆರೆಟ್ ಅಂತ ಕರೀತಾ ಇದ್ದಾರೆ. ಸರಿಯಾದ ಉತ್ತರ ಇಲ್ಲಿ ಬರ್ಗ್ಲರ್ ಆಗಿರುತ್ತೆ. ಇನ್ನು ಪ್ರಶ್ನೆ ನಂಬರ್ 9. ಥಿಂಗ್ಸ್ ಟುಕ್ ಆ್ಯನ್ ಅನ್ಎಕ್ಸ್ಪೆಕ್ಟೆಡ್ ಟರ್ನ್ ಫಾರ್ ಸ್ವಾಮಿ ಬಿಕಾಸ್ ಆಫ್. ಇಲ್ಲಿ ಯಾವ ಕಾರಣದಿಂದ ಸ್ವಾಮಿಯ ಒಂದು ಜೀವನದಲ್ಲಿ ಅನಿರೀಕ್ಷಿತವಾದಂಥ ತಿರುವು ಕಂಡುಕೊಂಡ? ಅದು ಚೇಳುಗಳಿಂದಾಗಿ, ತಂದೆಯಿಂದಾಗಿ, ನ್ಯೂಸ್ ಪೇಪರ್ ರಿಪೋರ್ಟ್ನಿಂದಾಗಿ, ಹೀಸ್ ಮದರ್ ತಾಯಿಯಿಂದಾಗಿ. ಸರಿಯಾದ ಉತ್ತರ ನ್ಯೂಸ್ ಪೇಪರ್ ರಿಪೋರ್ಟಿಂದಾಗಿ. ಸೊ 10ನೆಯ ಒಂದು ಪ್ಯಾರಾಗ್ರಾಫನ್ನು 10ನೆಯ ಒಂದು ಪ್ರಶ್ನೆಯನ್ನು ನೋಡ್ತಾ ಇದ್ದೇವೆ ಸ್ನೇಹಿತರೆ. ಅಕಾರ್ಡಿಂಗ್ ಟು ಸ್ವಾಮಿ ಅ ಫ್ರೈಟ್ಫುಲ್ ಪ್ರಪೋಸಿಷನ್ ವಾಸ್. ಸ್ವಾಮಿಯ ಪ್ರಕಾರವಾಗಿ ಯಾವುದು ಒಂದು ಹೆದರಿಸುವಂತಹ ಸಲಹೆಯಾಗಿತ್ತು ಅಂತ ಕೇಳಿದ್ದಾರೆ. ಫೈಟಿಂಗ್ ವಿತ್ ದ ಟೈಗರ್, ಸ್ಲೀಪಿಂಗ್ ಅಲೋನ್ ಇನ್ ದ ಆಫೀಸ್ ರೂಮ್, ಕ್ಯಾಚಿಂಗ್ ದ ಬರ್ಗ್ಲರ್, ಪ್ಲೇಯಿಂಗ್ ದ ಕ್ರಿಕೆಟ್. Here option B is correct. Sleeping alone in the office room. Swami always slept beside his dash father, granny, mother and brother. ಸರಿಯಾದ ಉತ್ತರ granny. Who looked like an apparition for Swami. ಇಲ್ಲಿ ದೆವ್ವದ ಥರ ಅಥವಾ ಪ್ರೇತ ಥರ ಕಂಡವರು ಯಾರು ಅಂತ ಕೇಳಿದ್ದಾರೆ. ಮನಿ, ಮದರ್, ಫಾದರ್, ಗ್ರಾನಿ. ಸರಿಯಾದ ಉತ್ತರ ಫಾದರ್. ಇನ್ನು 13ನೇ ಪ್ರಶ್ನೆ ನೋಡ್ತಾ ಇದ್ದೇವೆ. ವೆನ್ ಸ್ವಾಮಿ ವಾಸ್ ಇನ್ ದ ಆಫೀಸ್ ರೂಮ್ he remembered all the stories of devils and ghosts, angels, robbers, Spider-Man. ಸರಿಯಾದ ಉತ್ತರ ಡೆವಿಲ್ಸ್ ಆ್ಯಂಡ್ ಗೋಸ್ಟ್ಸ್. 13 ಪ್ರಶ್ನೆಗಳನ್ನು ಮುಕ್ತಾಯಗೊಳಿಸಿದ್ವಿ. 14ನೇ ಪ್ರಶ್ನೆ ನೋಡ್ತಾ ಇದ್ದೇವೆ. ಅಯ್ಯೋ, ಸಮಥಿಂಗ್ ಹ್ಯಾಸ್ ಬೈಟನ್ ಮೀ. ದಿಸ್ ವಾಸ್ ದ ಕ್ರೈ ಆಫ್ ಸ್ವಾಮಿ, ಬರ್ಗ್ಲರ್, ಸರ್ವಂಟ್, ಕುಕ್. ಸರಿಯಾದ ಉತ್ತರ ಬರ್ಗ್ಲರ್. The headmaster of the school called Swami as a brave boy, a true scout, a hero, a policeman. ಸರಿಯಾದ ಉತ್ತರ ಟ್ರೂ ಸ್ಕೌಟ್.
16ನೇ ಪ್ರಶ್ನೆ, ಸ್ವಾಮಿ ಡಿಡ್ ನಾಟ್ ವಾಂಟ್ ಟು ಬಿಕಮ್ ಅ ರೈಲ್ವೆ ಗಾರ್ಡ್, ಆ್ಯನ್ ಇನ್ಸ್ಪೆಕ್ಟರ್, ಅ ಕಂಡಕ್ಟರ್, ಆ್ಯನ್ ಎಂಜಿನ್ ಡ್ರೈವರ್. ಸರಿಯಾದ ಉತ್ತರ ಇನ್ಸ್ಪೆಕ್ಟರ್. ನೆಕ್ಸ್ಟ್, ವೆನ್ ಸ್ವಾಮೀಸ್ ಫಾದರ್ ಫುಲ್ಡ್ ಅವೇ ಸ್ವಾಮೀಸ್ ಬ್ಲ್ಯಾಂಕೆಟ್ ಹಿ ಲುಕ್ಡ್ ಲೈಕ್. ಯಾವಾಗ ಸ್ವಾಮಿಯ ತಂದೆಯವರು ಸ್ವಾಮಿಯ ಚಾದರನ್ನು ಕಸಿದು ಒಗಿತಾರೆ ಆವಾಗ ತಂದೆಯವರು ಹೇಗೆ ಕಾಣಿದರು? ಆ್ಯನ್ ಅಪ್ಯಾರಿಷನ್, ಅ ಬ್ರೇವ್ ಮ್ಯಾನ್, ಅ ಬರ್ಗ್ಲರ್, ಆ್ಯಂಡ್ ಅ ಹೆಡ್ ಮಾಸ್ಟರ್. ಸೊ ಆನ್ಸರ್ ಈಸ್ ಆ್ಯನ್ ಅಪ್ಯಾರಿಷನ್. I dash a horse along the dash to Mysore. Choose the correct homophones. ಇಲ್ಲಿ ಫಸ್ಟ್ ರೋಡ್, ROD, ರೋಡ್ ಅಂದರೆ ಸವಾರಿ ಮಾಡುವುದು. ROAD, ರೋಡ್ ಅಂತಂದರೆ ರಸ್ತೆಯ ಮೇಲೆ ಹೋಗುವುದು ಅಂಥೇಳಿ. ಸೊ ಐ ರೋಡ್ ಅ ಹಾರ್ಸ್ ಅಲಾಂಗ್ ದ ರೋಡ್ ಟು ಮೈಸೂರು ಅಂತಕ್ಕಂಥದ್ದು. ಸ್ವಾಮಿ ಸ್ಲೀಪ್ ವಾಸ್ ರೇಕ್ಡ್ ವಿತ್. ಸ್ವಾಮಿಯ ಒಂದು ನಿದ್ದೆ ಈ ಒಂದು ಮಾನಸಿಕವಂತ ಒಂದು ಕಷ್ಟವನ್ನು ತಂದು ಕೊಡ್ತಾ ಇತ್ತು. ಡ್ರೀಮ್ಸ್, ವಿಷನ್ಸ್, ನೈಟ್ಮೇರ್ಸ್, ವಂಡರ್ಸ್. ನೈಟ್ಮೇರ್ಸ್ ಅಂತಂದರೆ ದುಸ್ವಪ್ನಗಳು. ಕೊನೆಯ ಪ್ರಶ್ನೆ ನೋಡ್ತಾ ಇದ್ದೇವೆ. ಸೊ ಸ್ನೇಹಿತರೆ, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ 20ನೇ ಪ್ರಶ್ನೆ ನೋಡೋಣ. ಫಾದರ್ ಗೇವ್ ಸ್ವಾಮಿ ಅ ಚಾಲೆಂಜ್. ಇಟ್ ವಾಸ್ ಫಾದರ್ ಅಂದರೆ ಸ್ವಾಮಿಯ ತಂದೆ ಸ್ವಾಮಿಗೆ ಒಂದು ಸವಾಲು ಮಾಡಿದರು. ಅದು ಏನು? ಟು ಕ್ಯಾಚ್ ಕಾಫಿಯನ್ಸ್, ಚೇಳುಗಳನ್ನು ಹಿಡಿಯುವುದಕ್ಕೆ. ಟು ಕ್ಯಾಚ್ ದ ಬರ್ಗ್ಲರ್ನ ಹಿಡಿಯುವುದಕ್ಕೆ. ಟು ರೀಡ್ ದ ಲಾ ಬುಕ್, ಮತ್ತು ಕಾನೂನು ಪುಸ್ತಕವನ್ನು ಓದುವುದಕ್ಕೆ. ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್, ಮತ್ತು ಆಫೀಸ್ ರೂಮ್ನಲ್ಲಿ ಮಲ್ಕೊಳ್ಳೋದಕ್ಕೆ. ಸರಿಯಾದ ಉತ್ತರ ಡಿ. ಸೊ ಸ್ನೇಹಿತರೆ, ಇಲ್ಲಿಯವರೆಗೆ ನನ್ನ ಚಾನಲನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು.